ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂಮೆಂಟ್ ಆಫ್ ಫೋರ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳಿರೋದು, ಫೈಂಡ್ ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಮೂಮೆಂಟ್ ಆಫ್ ಆಲ್ ದಿ ಫೋರ್ಸಸ್ ಆಸ್ ಶೋನ್ ಅಂತ ಅಂದ್ರೆ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಅಬೌಟ್ ಪಾಯಿಂಟ್ ಸಿ, ಸೊ ಅಬೌಟ್ ಪಾಯಿಂಟ್ ಸಿ ನಾವೇನ್ ಮಾಡಬೇಕು, ಮೂಮೆಂಟ್ ಆಫ್ ಆಲ್ ದಿ ಫೋರ್ಸಸ್ ಅನ್ನ ತೋರಿಸ್ತಾ ಹೋಗ್ಬೇಕು. ಲೆಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಎ ಇಸ್ ಈಕ್ವಲ್ ಟು 1 ಮೀಟರ್ ಅಂತಂದ್ರೆ ಎ ಇಂದ ಬಿ ಗೆ ಡಿಸ್ಟೆನ್ಸ್ ಎಷ್ಟಿದೆ 1 ಮೀಟರ್, ಬಿ ಇಂದ ಸಿ ಗೆ ಡಿಸ್ಟೆನ್ಸ್ ಎಷ್ಟಿದೆ 1 ಮೀಟರ್, ಸಿ ಇಂದ ಎ ಗೆ ಡಿಸ್ಟೆನ್ಸ್ ಎಷ್ಟಿದೆ 1 ಮೀಟರ್ ಇದೆ. ಸರಿನಾ? ಎಸ್. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೊಮೆಂಟಮ್ ಅಂತ ಬಂದಾಗ ಪಾಯಿಂಟ್ ಸಿ ಅಲ್ಲಿ ಅವ್ರು ಹೇಳ್ತಾ ಇರೋದು ಪಾಯಿಂಟ್ ಸಿ ಗೆ ಅಪ್ಲೈ ಮಾಡಿ ಅಂತ. ಈಗ ಮೊಮೆಂಟಮ್ ಅಂತ ಬಂತು ಅಂತಂದ್ರೆ ಸಮೇಷನ್ ಆಫ್ ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಸಿ ಅಂತ ಕೇಳ್ತಾ ಇರೋದ್ರಿಂದ ಪಾಯಿಂಟ್ ಸಿ ಹತ್ರ ಯಾವುದೇ ಒಂದು ಫೋರ್ಸು ಆ ಪಾಯಿಂಟ್ ಸಿ ಇಂದ ದೂರ ಹೋಗ್ತಾ ಇದ್ರೆ ಅಥವಾ ಯಾವ್ದಾದ್ರು ಒಂದು ಫೋರ್ಸು ಆ ಒಂದು ಪಾಯಿಂಟ್ ಹತ್ರ ಬರ್ತಾ ಇದ್ರೆ ಅದ್ರದ್ದು ಡೈರೆಕ್ಟ್ ವ್ಯಾಲ್ಯೂ 0 ಆಗುತ್ತೆ. ನೋಡಿ ಇಲ್ಲಿ ಪಾಯಿಂಟ್ ಸಿ ಇಂದ ಹೋಗ್ತಾ ಇದ್ರೆ ನೋಡಿ 1 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಪಾಯಿಂಟ್ ಸಿ ಇಂದ ದೂರ ಹೋಗ್ತಾ ಇದೆ. ಸೊ ಇದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ, ಮೊಮೆಂಟಮ್ ವ್ಯಾಲ್ಯೂ 0 ಆಗಿರುತ್ತೆ. ನೆಕ್ಸ್ಟ್ ಸಿ ಇಂದನೇ 2 ಕಿಲೋ ನ್ಯೂಟನ್ ಕೂಡ ಹೋಗ್ತಾ ಇರೋದು. ನೋಡಿ ಇಲ್ಲಿ ಡೈರೆಕ್ಷನ್ ಸಿ ಇಂದ ಹಿಂಗ್ ಹೋಗ್ತಾ ಇದೆ. ಸೊ ಇವಾಗ ಈ 2 ಕಿಲೋ ನ್ಯೂಟನ್ ವ್ಯಾಲ್ಯೂ ಕೂಡ ನನಗೆ 0 ಆಗಿರುತ್ತೆ. ಅಂತ ಅಂದ್ರೇನು, ಸಿ ಪಾಯಿಂಟಿನ ರೆಫರೆನ್ಸ್ ಅನ್ನ ನಾವು ತಗೊಂಡಿರೋದ್ರಿಂದ ಸಿ ಪಾಯಿಂಟ್ ಇಂದ ಹೋಗ್ತಾ ಇರುವಂತಹ ಫೋರ್ಸಸ್ಗಳು ಅಥವಾ ಸಿ ಪಾಯಿಂಟ್ ಕಡೆಗೆ ಬರ್ತಾ ಇರುವಂತಹ ಫೋರ್ಸಸ್ಗಳು ಎಲ್ಲಾದ್ರದ್ದು ವ್ಯಾಲ್ಯೂ 0. ಯಾಕೆ ಅಂತಂದ್ರೆ ಈಗ ಪಾಯಿಂಟ್ ಸಿ ಇಂದ ಹೊರಟು ಅಂತ ಅನ್ಕೊಳ್ಳಿ 1 ಕಿಲೋ ನ್ಯೂಟನ್. ಅಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಾಗ್ತಾ ಇದೆ ಅಂತಂದ್ರೆ ಸಿ ಅಲ್ಲೇ ಇದೆ 1 ಕಿಲೋ ನ್ಯೂಟನ್. ನಮಗೆ ಮೊಮೆಂಟಮ್ ಅಂತ ಅಂದ್ರೇನು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಏನೋ ಇದೆ 1 ಕಿಲೋ ನ್ಯೂಟನ್, ಆದ್ರೆ ಪಾಯಿಂಟ್ ಸಿ ಅಲ್ಲೇ ಏನಾದ್ರೂ ಇತ್ತು ಅಂತಂದ್ರೆ 1 ಕಿಲೋ ನ್ಯೂಟನ್, ಅವಾಗ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ಡಿಸ್ಟೆನ್ಸ್ 0 ಆಯ್ತು. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಅದಕ್ಕೋಸ್ಕರ 0ನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಪಾಯಿಂಟ್ ಸಿ ಇಂದ ಹೊರಗಡೆ ಹೋಗ್ತಿರುವಂತ ಫೋರ್ಸ್ ಇರ್ಬೋದು ಅಥವಾ ಪಾಯಿಂಟ್ ಸಿ ಕಡೆಗೆ ಬರ್ತಾ ಇರುವಂತ ಫೋರ್ಸ್ಗಳಿರ್ಬೋದು, ಅದ್ರದ್ದು ಎಲ್ಲಾದ್ರದ್ದು ವ್ಯಾಲ್ಯೂ ಕೂಡ 0 ಆಗಿರುತ್ತೆ. ಯಾಕಂದ್ರೆ ಅಟ್ ಪಾಯಿಂಟ್ ಆಫ್ ಟೈಮ್, ಯಾವ್ದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆ ಸಿ ಪಾಯಿಂಟ್ಗೆ ಬರ್ತವೆ. ಆ ಸಿ ಪಾಯಿಂಟ್ ಇಂದ ಶುರು ಆಗ್ಬೋದು ಅಥವಾ ಯಾವ್ದಾದ್ರು ಟೈಮಲ್ಲಿ ಸಿ ಪಾಯಿಂಟ್ಗೆ ಬರ್ಬೋದು. ಸೊ ಆ ಸಿ ಪಾಯಿಂಟ್ಗೆ ಬಂದ ತಕ್ಷಣ ಏನಾಗುತ್ತೆ, ಡಿಸ್ಟೆನ್ಸ್ 0 ಆಗುತ್ತೆ. ಡಿಸ್ಟೆನ್ಸ್ 0 ಆಯ್ತು ಅಂತಂದ್ರೆ ಮೊಮೆಂಟಮ್ 0 ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ಸಿ ಇಂದ ಹೊರಗಡೆ ಹೋಗ್ತಿರೋ ಫೋರ್ಸ್ ಅಥವಾ ಸಿ ಕಡೆಗೆ ಬರ್ತಾ ಇರೋ ಫೋರ್ಸ್ ಎಲ್ಲ 0. ಈ 3 ಕಿಲೋ ನ್ಯೂಟನ್ ಹೆಂಗ್ ಉಳ್ಕೊಂತು ಅಂತಂದ್ರೆ 3 ಕಿಲೋ ನ್ಯೂಟನ್ ಎಲ್ಲಿಂದ ಬರ್ತಾ ಇರೋದು, ಬಿ ಇಂದ ಬರ್ತಾ ಇದೆ. ನೋಡಿ ಬಂದ್ರೂ ಕೂಡ ಸಿ ಕಡೆ ಹೋಗ್ತಾ ಇಲ್ಲ, ಅದು ದೂರ ಹೋಗ್ತಾ ಇದೆ, ಈ ಕಡೆ ಎಡಗಡೆ ಸೈಡ್ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನಾಯ್ತು, 3 ಕಿಲೋ ನ್ಯೂಟನ್ ಬಚಾವಾಯ್ತು. ಏನು, ಸಿ ಪಾಯಿಂಟ್ ಕಡೆನೆ ಹೋಗ್ತಾ ಇಲ್ಲ ಈ 3 ಕಿಲೋ ನ್ಯೂಟನ್, ಬಿ ಇಂದ ಶುರು ಆಗ್ಬಿಟ್ಟು ಹಿಂಗೆ ಎಡಗಡೆ ಹೋಗ್ತಾ ಇದೆ, ಸಿ ಕಡೆ ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ 3 ಕಿಲೋ ನ್ಯೂಟನ್ ಬಚಾವಾಯ್ತು. ಸೊ ಈಗ ನನಗೆ ಫೋರ್ಸ್ ಗೊತ್ತಾಗಿದೆ ಎಷ್ಟು, 3 ಕಿಲೋ ನ್ಯೂಟನ್ ಅಂತ. ಆದ್ರೆ ಮೊಮೆಂಟಮ್ ಪ್ರಕಾರ ನೋಡ್ಬೇಕು. ಮೊಮೆಂಟಮ್ ಯಾವ ರೀತಿ ಅಂತಂದ್ರೆ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಪ್ಲಸ್ ಅಂತ ತಗೊಂತೀವಿ. ಕ್ಲಾಕ್ ವೈಸ್ ಅಂತ ಅಂದ್ರೇನು, ಈ ತರ ಬಲ್ಗಡೆ 12 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ಆ ತರ ಅಲ್ವಾ. ಸೊ ಈ ತರ ಬಲ್ಗಡೆ ಎಷ್ಟು ಬಂದ್ರೆ ಏನಾಗುತ್ತೆ ಕ್ಲಾಕ್ ವೈಸ್, ಎಡಗಡೆ ಎಷ್ಟು ಬಂದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಅಂತೀವಿ. ಸೊ ಪಾಯಿಂಟ್ ಸಿ ನ ರೆಸ್ಪೆಕ್ಟಿವ್ ಅಂತ ಹೇಳಿರೋದ್ರಿಂದ ಪಾಯಿಂಟ್ ಸಿ ಗೆ ಈ ತಂಬನ್ನ ಇಡಿ. ನೆಕ್ಸ್ಟ್ ಈ ಬಿಲ್ಡಿಂಗ್ ಇರ್ಲಿ, ಫೋರ್ಸ್ ಯಾವ ಕಡೆ ಹೋಗ್ತಾ ಇದೆ ಆ ಕಡೆ ತೋರಿಸ್ತಾ ಹೋಗಿ. ಈಗ 3 ಕಿಲೋ ನ್ಯೂಟನ್ ಗಳು ನೋಡ್ತಾ ಇರೋದು ಎಡಗಡೆ ಹೋಗ್ತಾ ಇದೆ. ಸೊ ತಂಬು ಫಿಕ್ಸು. ಸೊ 3 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ. ನೋಡಿ ಇಲ್ಲಿ ನನ್ನ ಕೈ ಯಾವ ರೀತಿ ಹೋಗ್ತಾ ಇರೋದು, ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಲ್ವಾ. ನೋಡಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು, ಪ್ಲಸ್ ಅಂತ ತಗೋಬೇಕು. ಸೊ ಪ್ಲಸ್ 3 ಕಿಲೋ ನ್ಯೂಟನ್ ಆಯ್ತು. ಆದ್ರೆ ಮೊಮೆಂಟಮ್ ಅಂತ ಅಂದ್ರೇನು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು. ಎಲ್ಲಿಂದ ಎಲ್ಲಿಗೆ, ಸಿ ಇಂದ 3 ಕಿಲೋ ನ್ಯೂಟನ್ ಫೋರ್ಸ್ಗೆ ಇರುವಂತ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದೇನ್ ಕೊಟ್ಟರೆ ಅದು 1 ಮೀಟರ್ ಅಂತ. ಎ ಇಂದ ಸಿ ಗಿರುವಂತದ್ದು ಹಿಂಗೆ ಬೆಂಡ್ ಆಗಿರುವಂತಹ ಡಿಸ್ಟೆನ್ಸ್. ಸೊ ನನಗೆ ಬೇಕಾಗಿರೋದು ಸಿ ಇಂದ ಈ ಒಂದು ಫೋರ್ಸ್ ಅಂತಂದ್ರೆ 3 ಕಿಲೋ ನ್ಯೂಟನ್ ಗಿರುವಂತಹ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವ್ಯಾಲ್ಯೂ ಬೇಕು. ಸೊ ಇದೇನಿದು 90 ಡಿಗ್ರಿ ಅಂತ ತೋರಿಸ್ತಾ ಇದೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈ ತರ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮು ಈ 3 ಕಿಲೋ ನ್ಯೂಟನ್ ಈ ಒಂದು ಜಾಗದಲ್ಲಿ ಇರುತ್ತೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೊತ್ತಾದ್ರೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅವ್ರು ಕೊಟ್ಟಿಲ್ಲ. ಆದ್ರೆ ನೋಡಿ ಇಲ್ಲಿ ಈ 90 ಡಿಗ್ರಿ ಇದೆಯಾ, ಈ 90 ಡಿಗ್ರಿ ಆಪೋಸಿಟ್ ಇರುವಂತ ಸೈಡ್ ಅನ್ನ ಏನಂತ ಕರಿತೀವಿ ನಾವು, ಹೈಪೋಟೆನ್ಯೂಸ್ ಸೈಡ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಆಂಗಲ್ ಗೊತ್ತಿರಬೇಕು ನಮ್ಗೆ ಸಾಲ್ವ್ ಮಾಡ್ಬೇಕು ಅಂತಂದ್ರೆ. ಇದು ಅವ್ರು ಕೊಟ್ಟಿರುವಂತದ್ದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ ಏನಾಗಿರುತ್ತೆ, ಎಲ್ಲ ಸೈಡು ಕೂಡ ನನಗೆ ಆಂಗಲ್ 60 ಡಿಗ್ರಿ ಈಕ್ವಲ್ ಇರುತ್ತೆ. 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ, ಸರಿನಾ. ಸೊ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ 60 ಡಿಗ್ರಿಗೆ ಈಕ್ವಲ್ ಆಯ್ತು. ಸೊ ನನಗೆ 60 ಡಿಗ್ರಿ ಗೊತ್ತಿದೆ. 90 ಡಿಗ್ರಿ ಆಪೋಸಿಟ್ ಇರುವಂತ ಆಂಗಲ್ ಹೈಪೋಟೆನ್ಯೂಸ್ ಇರುತ್ತೆ. ಈ ಒಂದು ಆಂಗಲಿನ ಆಪೋಸಿಟ್ ಇರುವಂತ ಆಂಗಲ್ ಆಪೋಸಿಟ್ ಆಗಿರುತ್ತೆ, ಗೊತ್ತಾಯ್ತಾ. ಸೊ 90 ಡಿಗ್ರಿಗೆ ಹಿಂಗೆ ಇರುವಂತದ್ದು ಏನಾಗಿರುತ್ತೆ, ಹೈಪೋಟೆನ್ಯೂಸ್. 60 ಡಿಗ್ರಿ ಆಂಗಲ್ ಇರುತ್ತಲ್ಲ ಆ ಒಂದು ಟ್ರಯಾಂಗಲ್ದು, ಅದಕ್ಕೆ ಆಪೋಸಿಟ್ ಇರುವಂತ ಆಂಗಲ್, ಆಪೋಸಿಟ್ ಇರುವಂತ ಸೈಡ್ ಅನ್ನ ಏನಂತ ಕರಿತೀವಿ, ಆಪೋಸಿಟ್ ಸೈಡ್. ಸೊ ಈಗ ಆಪೋಸಿಟ್ ಸೈಡಿನ ವ್ಯಾಲ್ಯೂ ಬೇಕಾಗಿರೋದು ನನಗೆ ನೋಡಿ, ಸಿ ಇಂದ ಇಲ್ಲಿವರೆಗೂ ಇರುವಂತಹ ವ್ಯಾಲ್ಯೂ ಬೇಕಾಗಿರೋದು ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್
ಟೀಟಾ ವ್ಯಾಲ್ಯೂ ಗೊತ್ತು. ಸೊ ಏನ್ ಮಾಡ್ಬೋದು, ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಅಂತಂದ್ರೆ ಸೈನ್. ಸೊ ಸೈನ್ ಟೀಟಾ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ಹೋಲ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಲ್ವಾ. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತಂದ್ರೆ ಸೈನ್ ಟೀಟಾ. ಟೀಟಾ ವ್ಯಾಲ್ಯೂ ಗೊತ್ತು ಎಷ್ಟು, 60. ಸೊ ಸೈನ್ 60 ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ವ್ಯಾಲ್ಯೂ ನನಗೆ ಬೇಕಾಗಿರುವಂಥದ್ದು ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನಿದೆ, ಹೈಪೋಟೆನ್ಯೂಸ್ ವ್ಯಾಲ್ಯೂ 1 ಮೀಟರ್ ಇದೆ. ಸೊ 1 ಇಂಟು ಸೈನ್ 60 ಡಿಗ್ರಿ ಅಂತಂದ್ರೆ ಸೈನ್ 60 ಡಿಗ್ರಿ ಆಗಿರುತ್ತೆ. ಸೊ ಸೈನ್ 60 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ಸೈಡ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲೇ ಸಿಂಪಲ್ ನೋಡಿ, ಸೈನ್ ಅಂತ ಪ್ರೆಸ್ ಮಾಡಿ 60 ಅಂತ ಪ್ರೆಸ್ ಮಾಡಿ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕುವಂತ ಅವಶ್ಯಕತೆ ಏನಿಲ್ಲ. ಸೈನ್ ಅಂತ ಪ್ರೆಸ್ ಮಾಡಿ 60ನ ಪ್ರೆಸ್ ಮಾಡಿದ್ರೆ ಸೈನ್ 60 ವ್ಯಾಲ್ಯೂ ಬರುತ್ತೆ. ಸೊ ಎಷ್ಟು ಬಂತು, 0.866 ಮೀಟರ್, ಸರಿನಾ. ಸೊ ಈಗ ಆಪೋಸಿಟ್ ಸೈಡಿನ ವ್ಯಾಲ್ಯೂ ಎಷ್ಟಿದೆ ನಮಗೆ, 0.8666 ಮೀಟರ್ ಅಂತ ಅಂದ್ರೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ ನಮಗೆ, 0.866 ಮೀಟರ್. ಸೊ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, 0.866 ಮೀಟರ್ ಅಂತ. ಗೊತ್ತಾಯ್ತಾ ಯಾವ ರೀತಿ ಅಂತ. ನಮಗೆ ಫೋರ್ಸ್ ಇದೊಂದು ಮಾತ್ರ ಉಳ್ಕೊಂಡಿದ್ದು, ಸಿ ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ನೋಡ್ತಿದ್ರಿಂದ 3 ಕಿಲೋ ನ್ಯೂಟನ್ ಎಡಗಡೆ ಹೋಗ್ತಾ ಇತ್ತು. ಸೊ ಈ ಕಡೆ ಕೈ ತಿರುಗಿಸಿದಾಗ ಏನಾಯ್ತು, ಕ್ಲಾಕ್ ವೈಸ್. ಸೊ ಅದಕ್ಕೋಸ್ಕರ ಪ್ಲಸ್ ಅನ್ನ ತಗೊಂಡೆ. ಸೊ ಫೋರ್ಸ್ ಅನ್ನ ಬರ್ಕೊಂಡೆ 3 ಕಿಲೋ ನ್ಯೂಟನ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕಿತ್ತು, ಇದು ಮಾಮೂಲಿ ಡಿಸ್ಟೆನ್ಸ್ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಈ ತರ ಹಾಫ್ ಟ್ರಯಾಂಗಲ್ ಅನ್ನ ಮಾಡ್ಕೊಂಡೆ, ಅಂದ್ರೆ ಈ ತರ ಒಂದು ಲೈನ್ ಅನ್ನ ಹಾಕೊಂಡೆ, ಪರ್ಪೆಂಡಿಕ್ಯುಲರ್ ಲೈನ್. ಅವಾಗ ಏನಾಯ್ತು, ಈ ಹಾಫ್ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಯ್ತು. ಈ 90 ಡಿಗ್ರಿ ಆಪೋಸಿಟ್ ಇರುವಂತ ಸೈಡ್ ಅನ್ನ ಏನಂತ ಕರಿತೀವಿ, ಹೈಪೋಟೆನ್ಯೂಸ್ ಸೈಡ್. ಈ 60 ಡಿಗ್ರಿಗೆ ಆಪೋಸಿಟ್ ಇರುವಂತ ಸೈಡ್ ಅನ್ನ ಏನಂತ ಕರಿತೀವಿ, ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಟೀಟಾಗೆ ಆಪೋಸಿಟ್ ಇರುವಂತ ಸೈಡ್ ಆಪೋಸಿಟ್ ಸೈಡ್. ಸೊ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತಂದ್ರೆ ಸೈನ್ ಟೀಟಾ. ಟೀಟಾ ವ್ಯಾಲ್ಯೂ ಗೊತ್ತಿತ್ತು ಅಂತಂದ್ರೆ ಆಂಗಲ್ ಗೊತ್ತಿತ್ತು, ಅದಕ್ಕೋಸ್ಕರ ಏನ್ ಮಾಡಿದ್ವಿ ನಾವು 60 ಡಿಗ್ರಿಯನ್ನು ಹಾಕ್ಬಿಟ್ಟು ವ್ಯಾಲ್ಯೂನ ಕಂಡಿಡಿದ್ವಿ. ಇನ್ನೊಂದು ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಈ ಒಂದು ಸೈಡಿನ ವ್ಯಾಲ್ಯೂನ, ಸರಿನಾ. ಇಲ್ಲಿದೆಯಲ್ಲ ಈ ಒಂದು ಸೈಡಿನ ವ್ಯಾಲ್ಯೂನ ಇನ್ನೊಂದು ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಇದನ್ನ ಅಳಿಸ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ. ಸೊ ಇವಾಗ ಏನಾಯ್ತು, ಈ ತರ ಕ್ರಿಯೇಟ್ ಆಯ್ತಲ್ವಾ. ಈ ವ್ಯಾಲ್ಯೂ ನನಗೆ ಬೇಕಾಗಿರೋದು ಇದೆಷ್ಟಿದೆ, 60 ಡಿಗ್ರಿ ಇದೆ. ಸೊ ಇದೇನು ಆಂಗಲ್ ಏನು ಅವಶ್ಯಕತೆ ಏನಿಲ್ಲ. ಸೊ ಇದು ಎ, ಇದು ಸಿ, ಇದನ್ನ ಎಕ್ಸ್ ಅಂತ ಅನ್ಕೊಳ್ಳಿ. ಸೊ ಈಗ ಏನ್ ಮಾಡಿ ಅಂತಂದ್ರೆ ಪೈಥಾಗರಸ್ ಥಿಯರಮ್ ಅನ್ನ ಅಪ್ಲೈ ಮಾಡಿ. ಇದ್ರ ವ್ಯಾಲ್ಯೂ ಗೊತ್ತು 1. ಸೊ ಇಷ್ಟು ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 0.5 ಮೀಟರ್. ಇದು ಅಷ್ಟು 1 ಮೀಟರ್ ಅಂತಂದ್ರೆ ಇದು ಅರ್ಧಕ್ಕರ್ಧ ಇರುತ್ತೆ. ಸೊ 0.5 ಮೀಟರ್. ಸೊ ಅಪ್ಲೈ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, ಹೈಪೋಟೆನ್ಯೂಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ಹೈಪೋಟೆನ್ಯೂಸ್ ಸ್ಕ್ವೇರ್ ಅಂತಂದ್ರೆ 1 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಇನ್ನ ಉಳಿದಿರುವಂತ 2 ಸೈಡಿನ ಸ್ಕ್ವೇರ್. ಸೊ ಇದು ವ್ಯಾಲ್ಯೂ ಗೊತ್ತಿಲ್ಲ ನನಗೆ. ಸೊ ಕ್ವಶನ್ ಮಾರ್ಕ್ ಸ್ಕ್ವೇರ್ ಪ್ಲಸ್ 0.5 ಸ್ಕ್ವೇರ್ ಗೊತ್ತಾಯ್ತಾ. ಸೊ ಹೈಪೋಟೆನ್ಯೂಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ಹೈಪೋಟೆನ್ಯೂಸ್ ಅಂತಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರುವಂತ ಆಂಗಲ್, ಆಪೋಸಿಟ್ ಇರುವಂತ ಸೈಡ್. ಹೈಪೋಟೆನ್ಯೂಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಈ ಸೈಡಿನ ಸ್ಕ್ವೇರ್ ಮತ್ತೆ ಈ ಸೈಡಿನ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಸ್ಕ್ವೇರ್ ಅಂತಂದ್ರೆ 1 ವಿಲ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸ್ಕ್ವೇರ್ ಪ್ಲಸ್ 0.5 ಸ್ಕ್ವೇರ್. ಸೊ 0.5 ಹೋಲ್ ಸ್ಕ್ವೇರ್ ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 0.25. ಸೊ ಈಗ ಏನ್ ಮಾಡ್ತೀನಿ, 1 ಇಲ್ಲೇ ಉಳಿಸ್ಕೊಂತೀನಿ, 0.25 ಈ ಕಡೆ ಕಳಿಸ್ತೀನಿ, ಮೈನಸ್ 0.25 ಆಯ್ತಾ, ವಿಚ್ ವಿಲ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸ್ಕ್ವೇರ್. 1 ಮೈನಸ್ 0.25 ಅಂತಂದ್ರೆ ವ್ಯಾಲ್ಯೂ ಎಷ್ಟು, 0.75 ವಿಲ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸ್ಕ್ವೇರ್. ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ರೂಟ್ ಆಫ್ 0.75 ವಿಲ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ರೂಟ್ ಆಫ್ 0.75 ವ್ಯಾಲ್ಯೂ ಎಷ್ಟು ಬರುತ್ತೆ, ಸೇಮ್ ಆನ್ಸರ್ ಬಂತು, 0.866 ಮೀಟರ್ ವಿಲ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸರಿನಾ. ನೀವು ಮಾಮೂಲಿ ಮೆಥಡ್ ಆಂಗಲ್ ಅನ್ನ ಕಂಡುಹಿಡ್ಕೊಂಡಾದ್ರೂ ಸಾಲ್ವ್ ಮಾಡಿ. ಆಂಗಲ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ತರ ತಗೊಂಡ್ಬಿಟ್ಟು ಇದ್ರದ್ದು 1 ಮೀಟರ್ ಗೊತ್ತು, ಇದ್ರದ್ದು ಹಾಫ್ ಅಂತಂದ್ರೆ 0.5 ಮೀಟರ್ ಗೊತ್ತು, ಈ ಒಂದು ವ್ಯಾಲ್ಯೂನ ಆರಾಮಾಗಿ ಕಂಡುಹಿಡಿಬಹುದು. ಎರಡರಲ್ಲಿ ಯಾವ ಮೆಥಡ್ ಅಲ್ಲಿ ಆದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಈಗ 3 ಕಿಲೋ ನ್ಯೂಟನ್ ಇಂಟು 0.866 ಏನಾಗುತ್ತೆ, 3 ಇಂಟು 0.866. ಸೊ ವ್ಯಾಲ್ಯೂ ವಿಲ್ ಬಿ 2.598. ಸೊ 2.598 ಕಿಲೋ ನ್ಯೂಟನ್ ಮೀಟರ್. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು, SI ಯೂನಿಟ್ ಅಂತ. ಫೋರ್ಸ್ ಇಂದು ಏನು SI ಯೂನಿಟ್ ಇರೋದು ಕಿಲೋ ನ್ಯೂಟನ್ ಇದೆ. ನೆಕ್ಸ್ಟ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮೀಟರ್ ಅಲ್ವಾ, ಸೊ ಮೀಟರ್. ಸೊ ಕಿಲೋ ನ್ಯೂಟನ್ ಮೀಟರ್, ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.